ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನೆಲ್ದಾಗ ಎಲ್ಲರಿಗೂ ಸ್ವಾಗತ. ನಾನಿಮ್ಮ ಪೂಜಾ ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವರಿಗೂ ಶ್ರೀ ಸ್ವಾಮಿ ಸಮರ್ಥ. ಇವತ್ತಿನ ದಿನ ಅತ್ಯಂತ ಆನಂದದಿಂದ ಸ್ವಾಮಿ ಮಹಾರಾಜರು ನಿಮ್ಮೆಲ್ಲ ಒಳ್ಳೆ ಜಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾಡ್ಲತ್ತೇಳಿ ಸ್ವಾಮಿ ಮಹಾರಾಜರ ಚರಣಕ್ಕೆ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ಒಂದು ಹೊಸ ವಿಡಿಯೋನ ಆರಂಭ ಮಾಡ್ಕೊಂಡು, ಈ ವರ್ಷದ ಇದು ಕೊನೆ ಹುಣ್ಣಿಮೆ ಅಂದ್ರೆ ಹೊಚ್ಚಿಲ ಹುಣ್ಣಿಮೆ ಅಂತೇಳಿ ನಾವು ಕರಿತೇವೆ. ದತ್ತ ಜಯಂತಿ ಆಚರಣೆ ಮಾಡ್ತಾರೆ. ಈ ದಿನ ಕೆಲವೊಬ್ರು ಪ್ರಶ್ನೆ ಕೇಳ್ಕತ್ತೀರಿ, ದತ್ತ ಜಯಂತಿ 14 ತಾರೀಕು ಕೊಟ್ಟಿದ್ದಾರೆ ಅಂತೇಳಿ. ಆದ್ರೆ ಹುಣ್ಣಿಮೆ ಪ್ರಾರಂಭ ಆಗೋದ ಸಾಯಂಕಾಲ 13 ತಾರೀಕು, ಶನಿವಾರ ದಿವಸ 14 ತಾರೀಕು ಸಾಯಂಕಾಲ 5 ಗಂಟೆಗೆ. ದತ್ತ ಜಯಂತಿ ಏನೈತಿ, ಗುರುಚರಿತ್ರ ಪಾರಾಯಣ ಎಲ್ಲ ಗುರುಚರಿತ್ರ ಸಾಮೂಹಿಕ ಗುರುಚರಿತ್ರ ಪಾರಾಯಣ ಕುದ್ದಾರಲ್ಲ ಅವರೆಲ್ಲರೂ ದತ್ತ ಜಯಂತಿಯನ್ನು 15 ತಾರೀಕು ಆಚರಣೆ ಮಾಡ್ತಿದ್ರು. ಆದ್ರೆ ದತ್ತ ಜಯಂತಿಯನ್ನು ಸಾಯಂಕಾಲ ಆಚರಣೆ ಮಾಡಾರ 14 ತಾರೀಕು ಆಚರಣೆ ಮಾಡ್ತಾರೆ. ಅಂದ್ರೆ ದತ್ತ ಮಂದಿರ ಏನಿದಾವಲ್ಲ ಅಲ್ಲೆಲ್ಲ ಕೂಡ ದತ್ತ ಮಹಾರಾಜರನ್ನ ದತ್ತ ಮಹಾರಾಜರ ಮೂರ್ತಿ ಅಥವಾ ದತ್ತ ಮಹಾರಾಜನ ತೊಟ್ಲ ಹಾಕೋದೆಲ್ಲ ಶನಿವಾರ ದಿವಸ ಸಾಯಂಕಾಲ 6 ಗಂಟೆ 6:15 ಮಾಡ್ತಿರ್ತಾರೆ. ಆದ್ರೆ ನಮ್ಗೆ ದತ್ತ ಮಹಾರಾಜರ ಸೇವೆ ಏನೈತಿ ದಿಂಡೋರು ಪ್ರಣೀತವತ್ತಿಂದ ತಿಳಿಸ್ಕೊಟ್ಟಂಥ ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆನು. ಇನ್ನು ಈ ಹುಣ್ಣಿಮೆ ದಿನ ತಪ್ಪದೇ ನಾವು ಮಾಡುವಂಥ ಕೆಲವೊಂದು ಸೇವೆಗಳು, ಯಾಕಂದ್ರೆ ನಮ್ಮ ಮನೆಯಾಗಿರುವಂಥ ಲಕ್ಷ್ಮಿ ಪ್ರತಿಯೊಬ್ಬರು ಇಷ್ಟಪಡುವಂಥ, ಅಂದ್ರೆ ನಮ್ಮ ಮನ್ಯಾಗ ಲಕ್ಷ್ಮಿ ಸದಾ ವಾಸವಾಗಿರ್ಬೇಕು, ಮನ್ಯಾಗ ಸುಖ ಸಮೃದ್ಧಿ ನೆಲೆಸಬೇಕು, ಇದ್ದಂಥ ಒಂದು ಏನು ಮನ್ಯಾಗ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಬೇಕು, ಸುಖ ಸಮೃದ್ಧಿ ಪ್ರತಿಯೊಬ್ಬರು ಕೂಡ ನಾವು ಇದನ್ನ ಬಯಸೋದು. ಮನೆಯಾಗಿರುವಂಥ ಪ್ರತಿಯೊಬ್ಬ ಆರೋಗ್ಯದಿಂದ ಇರಲಿ, ಸಮಾಧಾನದಿಂದ ಇರಲಿ. ಹಾಗಾಗಿ ನಾವು ಪ್ರತಿ ಹುಣ್ಣಿಮೆ ಅನ್ನೋದು ಒಂದು ವಿಶೇಷ ದಿನ. ಆ ದಿನ ಗುರುಮೌಲಿಯವರು ತಿಳಿಸ್ಕೊಟ್ಟಂಥ ಕೆಲವೊಂದು ಉಪಾಯಗಳು, ಕೆಲವೊಂದು ಸೇವೆಗಳನ್ನ ನೋಡಿ, ಯಾವುದೇ ಒಂದು ಸೇವೆ ಉಪಾಯ ಮಾಡಿದ ಕೂಡಲೇ ನಮ್ಗೇನು ಲಕ್ಷಗಟ್ಟಲೆ ಹಣ ಸಿಗ್ತೈತಿ ಅಥವಾ ಏನೋ ಒಂದು ಲಾಟ್ರಿ ಹೊಡಿತೈತಿ, ಏನೋ ಒಂದು ಚಮತ್ಕಾರ ಆಗ್ತೈತಿ ಅನ್ನೋದಿಲ್ಲ. ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗ್ತೈತಿ, ಮನ್ಯಾಗ ಸಮಾಧಾನ ಅನ್ನೋದು ಇರ್ತೈತಿ, ಇದ್ದಂಥ ಲಕ್ಷ್ಮಿ ಸ್ಥಿರವಾಗಿ ನೆಲೆಸ್ತಾಳೆ. ಹಾಗಾಗಿ ನಾವು ಇವತ್ತು ಕೆಲವೊಂದು ಉಪಾಯಗಳನ್ನ ಮಾಡ್ತಾ ಬಂದು ಅಂದ್ರೆ ಖಂಡಿತವಾಗಿ ನಾವು ಕೆಲವೊಂದು ಉಪಾಯಗಳನ್ನ ಮಾಡ್ತಾ ಹೋದು ಅಂದ್ರೆ ಅದರ ಪ್ರಚಿತಿ ನಮಗೆ ಬರ್ತೈತಿ. ಯಾವಾಗ ಅಂದ್ರೆ ಕೆಲವೊಂದು ಸಲ ನಾವು ಯಾವುದೇ ಒಂದು ಸೇವೆಯನ್ನು ಪ್ರಾರಂಭದಲ್ಲೇ ಆರಂಭ ಮಾಡಿದಾಗ ಮನಸ್ಸಾಗ ಎಲ್ಲೋ ಒಂದು ಕಡೆ ಡೌಟ್ ಇರ್ತೈತಿ, ಎಲ್ಲೋ ಒಂದು ಕಡೆ ನಾವು ಈ ಸೇವೆಯನ್ನು ಮಾಡಿದೇನೋ, ನನಗೆ ಇದರಿಂದ ಏನು ಒಳ್ಳೇದಾಗ್ತೈತಿ ಇಲ್ಲೂ ಕುರ್ತಿಲ್ಲ. ಆದ್ರೆ ಮನಸ್ಸಾಗ ಒಂದು ನಂಬಿಕೆ ದೃಢವಾಗಿತ್ತಂದ್ರೆ ಖಂಡಿತ ಅದರಿಂದ ನಮ್ಗೆ ಸಕಾರಾತ್ಮಕ ಊರ್ಜಾ, ಸಕಾರಾತ್ಮಕ ಫಲಗಳು ಸಿಗ್ತಿರ್ತಾವೆ. ಈ ಹುಣ್ಣಿಮೆ ದಿನ ನೋಡ್ರಿ, ಹುಣ್ಣಿಮೆ ದಿನ ನಾವು ಲಕ್ಷ್ಮೀ ಮಾತೆ ಪೂಜೆಯನ್ನು ಮಾಡ್ತಿರ್ತೇವೆ, ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಿರ್ತೇವೆ, ನಮ್ಮ ಕುಲದೇವಿಯ ಒಂದು ಸೇವೆಯನ್ನು ಮಾಡ್ತಿರ್ತೇವೆ. ಅದ್ರ ಜೊತೆಗೆ ನಮ್ಗೆ ಆ ದಿನ ಕೆಲವೊಂದು ವಿಶೇಷ ಸೇವೆಗಳನ್ನು ಮಾಡೋದು. ಮೊದಲನೇದಾಗಿ ಹುಣ್ಣಿಮೆ ಅಂದ ಕೂಡಲೇ ನಮ್ಮ ಎಲ್ಲರ ತಲೆಯಾಗಿ ಬರೋದ ಕುಂಕುಮಾರ್ಚನೆ ನಮ್ಮ ಕುಲದೇವರ ಫೋಟೋ ಆಗಲಿ, ಲಕ್ಷ್ಮೀ ಮೂರ್ತಿ ಆಗಲಿ ಅಥವಾ ಲಕ್ಷ್ಮೀ ಫೋಟೋ ಆಗಲಿ, ನಮ್ಗೆ ಕುಂಕುಮಾರ್ಚನೆಯನ್ನು ಮಾಡೋದಿತ್ತು. ಕುಂಕುಮಾರ್ಚನೆ ಲಕ್ಷ್ಮೀ ಮಾತೆಗೆ ಕುಂಕುಮದಿಂದ ಅರ್ಚನೆ ಮಾಡೋದ. ಈ ಸೇವೆದಿಂದ ಏನಾಗ್ತೈತೆ ಅಂದ್ರೆ ನಮ್ಮ ಮನ್ಯಾಗ ಆರ್ಥಿಕ ಅಡತನೆಗಳು ಏನಿರ್ತಾವಲ್ಲ ಅವೆಲ್ಲ ದೂರ ಇರ್ತಾವೆ. ಮತ್ತು ನಮ್ಮ ಮನ್ಯಾಗ ಮನಸ್ಸಿಗೆ ರೀತಿ ನೆಮ್ಮದಿ ಇರ್ತೈತಿ. ಪ್ರತಿದಿನ ಆ ಕುಂಕುಮವನ್ನು ನಾವು ಹಣೆ ಮ್ಯಾಗ ಹಚ್ಕೋದ್ರಿಂದ ನಮಗೂ ಕೂಡ ಮನಸ್ಸಿಗೆ ಒಂದು ಸಕಾರಾತ್ಮಕ ಊರ್ಜಾ, ಮನಸ್ಸಿಗೆ ನೆಮ್ಮದಿ ಅನ್ನೋದು ಇರ್ತೈತಿ. ಯಾಕಂದ್ರೆ ಮಂತ್ರ ಸೂತ್ರಗಳ ಪಠನೆ ಮಾಡಿ ಆ ಕುಂಕುಮವನ್ನು ನಾವು ಲಕ್ಷ್ಮೀ ಮಾತೆ ಮೂರ್ತಿ ಆಗಲಿ ಫೋಟೋ ಮ್ಯಾಗ ಅರ್ಚನೆ ಮಾಡಿರ್ತಾವೆ. ಅದ್ರ ಒಂದು ಶಕ್ತಿ ಇರ್ತೈತಿ. ಹೋಗ್ತಾ ಹೋಗ್ತಾ ನಾವು ಆ ಸೇವೆ ಸ್ಟಾರ್ಟಿಂಗ್ ಮಾಡ್ತಾ ಒಂದು ರೀತಿ ನಮ್ಗೆ ಆ ಸೇವೆದ ಒಂದು ರೂಢಿ ಇರಲ್ಲ. ಮಾಡ್ತಾ ನಾವು ಹೋದು ಅಂದ್ರೆ ಆ ಸೇವೆಯನ್ನು ಮಾಡ್ದಿಲ್ಲ ನಮಗೋ ಎಲ್ಲ ರೀತಿ ಒಂದು ಮನಸ್ಸಿಗೆ ಇವತ್ತು ಆ ಸೇವೆ ಮಾಡ್ದಿಲ್ಪ ಅನ್ನೋ ಒಂದು ಬೇಜಾರು ಅನಿಸ್ಬಿಡ್ತೈತೆ. ಯಾಕಂದ್ರೆ ಆ ಸೇವೆದಿಂದ ಅಷ್ಟು ಪ್ರಚಿತಿಗಳು, ಅಷ್ಟು ಪರಿಣಾಮಗಳು ನಮ್ಗೆ ಕಾಣ್ತಿರ್ತಾವೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ನೀವು ಈ ಸೇವೆಯನ್ನು 15 ತಾರೀಕು ಮಾಡಿರಿ ಅಥವಾ 14 ತಾರೀಕು ಸಾಯಂಕಾಲ 6 ಗಂಟೆ ಮುಂದೆ ಯಾವಾಗ ಕೂಡ ನೀವು ಈ ಸೇವೆಯನ್ನು ಮಾಡೋದೈತಿ. ಕುಂಕುಮಾರ್ಚನೆನ ಒಂದ್ಸಲ ನೀವು ಮಾಡಿ ನೋಡ್ರಿ. ಆ ಮನೆಯಾಗಿದ್ದಂಥ ಪ್ರತಿಯೊಬ್ಬರಿಗೂ ಆ ಕುಂಕುಮವನ್ನು ಹಚ್ಕೊಡ್ರಿ. ನಿಮ್ಗೆ ಗೊತ್ತಾಗ್ತೈತಿ ಅವ್ರ ಸ್ವಭಾವದಾಗ ಬದಲಾವಣೆ, ಮನ್ಯಾಗ ಯಾವ ರೀತಿ ಬದಲಾವಣೆ ಆಗ್ತೈತಿ, ಆರ್ಥಿಕ ಸಮಸ್ಯೆಗಳು ಬಂದರೂ ಕೂಡ ಅದ್ರ ಯಾವ ರೀತಿ ಸಮಸ್ಯೆಗಳು ನಿವಾರಣೆ ಆಗ್ತದೆ ಅನ್ನೋದು ನಿಮಗೆ ಕೂಡ ಗೊತ್ತಾಗ್ತೈತಿ. ಹಾಗಾಗಿ ಕುಂಕುಮಾರ್ಚನೆಯನ್ನು ಮಾಡೋದೈತಿ. ಆ ನಂತರ ನಮಗೆ 15 ತಾರೀಕು ನೋಡ್ರಿ, ನಮ್ಮ ಮನ್ಯಾಗ ಭಗವಾನ್ ವಿಷ್ಣು ಸತ್ಯನಾರಾಯಣ ಪೂಜೆ ಅಂತ ನಾವೆಲ್ಲರೂ ಮಾಡ್ತಿರ್ತೀವಿ. 14 ತಾರೀಕು ಸಾಯಂಕಾಲ ನಮ್ಗೆ ಸತ್ಯನಾರಾಯಣ ಪ್ರದೋಷ ಕಾಲದಾಗ ಸತ್ಯನಾರಾಯಣ ಪೂಜೆ ಮಾಡೋದು. ಸತ್ಯನಾರಾಯಣ ಪೂಜೆ ಅತ್ಯಂತ ಏನೂ ಇಲ್ಲ, ಸರಳವಾಗಿ ದಿಂಡೋರು ಪ್ರಣೀತವತ್ತಿಂದ ಹೇಳಿಕೊಟ್ಟಂತ ಸರಳವಾಗಿ ನಮ್ಗೆ ಸತ್ಯನಾರಾಯಣ ಪೂಜೆ ಮಾಡೋದೈತಿ. ಯಾವ ರೀತಿ ಮಾಡೋದು ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನು. ಸತ್ಯನಾರಾಯಣ ಪೂಜೆ ಮಾಡೋದೈತಿ. ಆನಂತರ 15 ತಾರೀಕು ನಮ್ಗೆ ಸೇವೆಯನ್ನು ಮಾಡೋದು ನೋಡ್ರಿ. ಸತ್ಯನಾರಾಯಣ ಗ್ರಂಥ ಪ್ರತಿಯೊಬ್ಬರ ತೆಗೆದಿದೆ. ನೀವು ಪೂಜೆ ಮಾಡೋಕ್ಕಾಗಲಿಲ್ಲ ಅಂದ್ರೆ ಈ ಕಥೆ ಶ್ರವಣ ಕೂಡ ಅಥವಾ ನೀವು ಪಾರಾಯಣ ಕೂಡ ಅಂದ್ರೆ ಓದಬಹುದು ಕೂಡ. ಪ್ರತಿ ಹುಣ್ಣಿಮೆಗೆ ಕಥೆಯನ್ನು ಓದೋವ್ರಿಗೆ ಖಂಡಿತ ನಿಮ್ಗೆ ಇದರಿಂದ ಕೂಡ ಆಗ್ತೈತಿ. ಆ ನಂತರ ನಾವು ಹುಣ್ಣಿಮೆ ದಿವಸ ಎಲ್ಲಿ ಲಕ್ಷ್ಮೀ ಮಾತೆಯ ಸೇವೆ ಆಗ್ತೈತೆ ಅಲ್ಲಿ ಭಗವಾನ್ ವಿಷ್ಣುವಿನ ಸೇವೆ ಕೂಡ ಆಗ್ತೈತಿ. ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದದ್ದು ಏನಂದ್ರೆ ಭಗವಾನ್ ವಿಷ್ಣುವಿನ ಸೇವೆ. ನಾವು ಒಂದು ಎಳೆ ತುಳಸಿಯನ್ನು ಅರ್ಪಣೆ ಮಾಡಿದ್ರು ಕೂಡ ಅದೊಂದು ಅತ್ಯಂತ ಮಹತ್ವದ ಫಲವನ್ನು ನಮ್ಗೆ ನೀಡ್ತೈತಿ. ಹಾಗಾಗಿ ಆ ದಿನ ಸತ್ಯನಾರಾಯಣ ಅಷ್ಟೋತ್ತರ ಶತನಾಮಾವಳಿಯಿಂದ ಪಠಣೆಯನ್ನು ಮಾಡೋದೈತಿ. ಅಂದ್ರೆ 108 ನಾಮಾವಳಿಗಳನ್ನ ನಮ್ಗೆ ಆ ದಿವಸ ಪಠನೆ ಮಾಡೋದೈತಿ. ನೀವು ಸಾಧ್ಯವಾದ ತುಳಸಿಯನ್ನು ಸಮರ್ಪಣೆ ಮಾಡ್ಕೊತ ಪಠನೆ ಮಾಡಿರಿ. ಆ ನಂತರ ವಿಷ್ಣು ಅಷ್ಟೋತ್ತರ ಶತನಾಮಾವಳಿ ಇದನ್ನು ಕೂಡ ನಮಗೆ ಪಠನೆ ಮಾಡೋದೈತಿ. ಇವೆಲ್ಲ ಸತ್ಯನಾರಾಯಣ ಗ್ರಂಥ ಪೂಜಾ ಕಥಾ ಗ್ರಂಥ ಏನಿದಾವಲ್ಲ ಇದ್ರಾಗಿದ್ದಾವೆ. ಇಲ್ಲಾಂದ್ರೆ ನೀವು ಈಗ ಎಲ್ಲರ ಕಡೆ ಮೊಬೈಲ್ ಇದಾವೆ, ಯೂಟ್ಯೂಬ್ಗೆ PDF ಹೊಡೆದ ಡೌನ್ಲೋಡ್ ಮಾಡ್ಕೊಂಡೆ ಸೇವೆಯನ್ನು ಮಾಡಿರಿ. ಆ ನಂತರ ನಮ್ಗೆ ಏನು ಮಾಡೋದೈತಂದ್ರೆ
ಶ್ರೀಯಂತ್ರ ಇರ್ತಿದ್ಲ, ಶ್ರೀಯಂತ್ರ ಇಲ್ಲಪ್ಪ ನಮ್ಮ ಅದಕ್ಕೆ ನಾವು ಕುಂಕುಮಾರ್ಚನೆ ಮಾಡ್ಕತ್ತಿಲ್ಲ ಅಂದ್ರೆ ಸರಳ ಸೇವೆ ಹೇಳ್ತಾನೆ. ಕುಂಕುಮಾರ್ಚನೆ ಮಾಡಕ್ಕೆ ನೀವು ಹೊಸವಾಗಿದ್ದೀರಿ, ಕುಂಕುಮಾರ್ಚನೆ ಮಾಡೋಕ್ಕಾಗೋಲ್ಲ, ಅಥವಾ ನಮ್ಗೆ ಈ ಸತ್ಯನಾರಾಯಣ ಶತನಾಮಗಳು ಆಗಲಿ ಅಥವಾ ಸತ್ಯನಾರಾಯಣ ಪೂಜೆ ಮಾಡೋಕ್ಕಾಗೋದಿಲ್ಲ ಅಂದರೆ ಸರಳವಾಗಿ ಈ ಒಂದು ಸೇವೆ ಮಾಡ್ಕೊಂಡು ನೋಡಿ. ನಾ ಯಾವಾಗ ಗುರು ಪುಷ್ಯಾಮೃತ ಯೋಗ ಇರ್ತೈತಿ ಅವಾಗ ಸೇವೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು 24 ಬತ್ತಿ ಸೇವೆ, ಅವಾಗ ಕೆಲವೊಂದು ಮಂತ್ರ ಸೂತ್ರಗಳ ಪಠಣ ಕೂಡ ಹೇಳಿರ್ತಾನೆ. ಆದ್ರೆ ನಾಳಿನ ದಿನ ನಮಗೆ ಗುರುಮೌಲ್ಯರು ಅಂದ್ರೆ ದಿಂಡೋಡಿ ಪ್ರಣೀತವತೆ ಅಂತ ತಿಳಿಸಿದಂಥ ಸೇವೆಯನ್ನು ನಾನು ನಿಮ್ಮ ಜೊತೆ ನಾಳಿನ ದಿನ ನಮಗೆ ತುಳಸಿ ಎಲೆ ಅಥವಾ ಲವಂಗ ಇದು ಎರಡು ಥರದಿಂದ ಯಾವುದೂ ತಗೊಂಡ ನೀವು 11 ತಗೊಂಡ ಅದನ್ನು ನೀವು ಸ್ತ್ರೀ ಸೂಕ್ತ ಒಂದ್ಸಲ, ಪುರುಷ ಸೂಕ್ತ, ವಿಷ್ಣು ಗಾಯತ್ರಿ ಮಂತ್ರ, ಲಕ್ಷ್ಮೀ ಗಾಯತ್ರಿ ಮಂತ್ರ, ನವಾರ್ಣ ಮಂತ್ರ, ಕುಬೇರ ಮಂತ್ರ, ಈ ಮಂತ್ರಗಳನ್ನು ನೀವು ಸ್ತ್ರೀ ಸೂಕ್ತ ಒಂದ್ಸಲ, ಪುರುಷ ಸೂಕ್ತ ಒಂದ್ಸಲ, ವಿಷ್ಣು ಗಾಯತ್ರಿ ಮಂತ್ರ 16 ಸಲ, ಲಕ್ಷ್ಮೀ ಗಾಯತ್ರಿ ಮಂತ್ರ 16 ಸಲ, ನವರ್ಣ ಮಂತ್ರ 16 ಸಲ ಮತ್ತು ಕುಬೇರ ಮಂತ್ರ ಇದನ್ನೂ 16 ಸಲ ನಮಗೆ ನಾಳೆ ಪಾರಾಯಣ ಮಾಡೋದೈತಿ. ಇದು ಏನು ಕೊಡ್ತೈತಿ ಅಂದ್ರೆ ನಮ್ಮ ಮನ್ಯಾಗ ಆರ್ಥಿಕ ಸಮಸ್ಯೆಗಳನ್ನ ದೂರ ಮಾಡ್ತೈತಿ. ಮನ್ಯಾಗ ಏನೇ ಒಂದು ಸಮಸ್ಯೆ ಇರಲಿ, ನಕಾರಾತ್ಮಕ ಎನರ್ಜಿ ಇದನ್ನೆಲ್ಲ ದೂರ ಮಾಡಿ ಜೀವನದಾಗ ಒಂದು ಸಮಸ್ಯೆಗಳ ಪರಿಹಾರನ ತಂದು ಕೊಡ್ತೈತಿ. ಹಾಗಾಗಿ ನಾವು ನಾಳಿನ ದಿನ ಇಷ್ಟು ಸೇವೆಯನ್ನು ಲವಂಗ ತೊಗೊಂಡ 11 ಲವಂಗ ನೀವು ಬಲ್ಲೆಗಾಯ ಹಿಡ್ಕೊಂಡ ಈ ಸೇವೆಯನ್ನು ಪೂರ್ಣ ಎಲ್ಲ ಆದ್ಕೂಲೆ ನೀವು ಲಕ್ಷ್ಮೀ ಮಾತೆ ಫೋಟೋ ಇತ್ತು ಅಥವಾ ಸತ್ಯನಾರಾಯಣ ಫೋಟೋ ಇತ್ತಂದ್ರೆ ಅದಕ್ಕೂ ಕೂಡ ನೀವು ಸಮರ್ಪಣೆ ಮಾಡೋದು. ವಿಶೇಷವಾಗಿ ಲಕ್ಷ್ಮೀ ಮಾತೆ ಮೂರ್ತಿ ಇತ್ತಂದ್ರೆ ಅಲ್ಲಿ ಕೂಡ ಆ 11 ಲವಂಗವನ್ನು ಅಂದ್ರೆ ನಮಗೆ ಅಲ್ಲಿ ಸಮರ್ಪಣೆ ಮಾಡೋದು. ಲಕ್ಷ್ಮೀ ಮೂರ್ತಿ ಮುಂದೆ ಅದನ್ನು ಸಮರ್ಪಣೆ ಮಾಡೋದು. ಮೂರ್ತಿ ಇಲ್ಲಾಗಿತ್ತಂದ್ರೆ ಒಂದು ಫೋಟೋ ಇತ್ತಂದ್ರೆ ಅದರ ಮುಂದೆ ಸಮರ್ಪಣೆ ಮಾಡಿ, ಇಲ್ಲಾಗಿತ್ತಂದ್ರೆ ಎರಡೂ ಇಲ್ಲಪ್ಪ, ಮೂರ್ತಿನೂ ಇಲ್ಲ ಫೋಟೋನೂ ಇಲ್ಲ ಅಂದ್ರೆ ಲಕ್ಷ್ಮೀ ಸ್ವರೂಪವಾಗಿ ಒಂದು ಅಡಿಕೆಯನ್ನು ತೊಗೊಂಡು ನೀವು ಆ ಲಕ್ಷ್ಮೀ ಅಡಿಕೆಯನ್ನು ಲಕ್ಷ್ಮೀ ಸ್ವರೂಪವಾಗಿ ಪೂಜೆ ಮಾಡಿ ಆ 11 ಲವಂಗ ಅಥವಾ ಏನು ನೀವು ತುಳಸಿ ಎಲೆ ಇತ್ತಂದ್ರೆ ವಿಷ್ಣು ಭಗವಾನಿಗೆ ಸಮರ್ಪಣೆ ಮಾಡೋದೈತಿ. ಲವಂಗ ತೊಗೊಂಡ್ರೆ ಅಂದ್ರೆ ಲಕ್ಷ್ಮೀ ಮೂರ್ತಿಗೆ ಸಮರ್ಪಣೆ ಮಾಡೋದೈತಿ. ಇಷ್ಟು ಸೇವೆಯನ್ನು ನಮಗೆ ಮಾಡೋದೈತಿ. ಏನಪ್ಪ ಭಾಳ ಸೇವೆ ಹೇಳಿದ್ದಾರೆ. ಈ ಸೇವೆ ಬರೀ 15 ನಿಮಿಷದಾಗ ಆಗ್ತೈತಿ. ಶ್ರೀ ಸೂಕ್ತ, ಪುರುಷ ಸೂಕ್ತ, ವಿಷ್ಣು ಗಾಯತ್ರಿ ಮಂತ್ರ, ಲಕ್ಷ್ಮೀ ಗಾಯತ್ರಿ ಮಂತ್ರ, ನವಾರ್ಣ ಮಂತ್ರ ಮತ್ತು ಕುಬೇರ ಮಂತ್ರ ಇಷ್ಟು ಸೇವೆ ಐತಿ. ಆ ನಂತರ ನಾಳಿನ ದಿನ ಅಂದ್ರೆ 15 ತಾರೀಕು ನಾವೆಲ್ಲರೂ ದತ್ತ ಜಯಂತಿ ಉಪವಾಸ ಮಾಡ್ಕೋದೆವು. ಮೊದಲನೇದಾಗಿ ನಮ್ಮ ಗುರುವಿನ ಸೇವಾ ಕೂಡ ಆ ದಿವಸ ಮಾಡೋದೈತಿ. ಸಾಧ್ಯವಾದರೆ ನೀವು ದತ್ತ ಮಹಾರಾಜರ ನಾಮಸ್ಮರಣೆಯನ್ನು ಮಾಡಿರಿ. ಎಷ್ಟಾಗ್ತೈತೆ ಅಷ್ಟು ಕೇಂದ್ರಗಳು ಸಮೀಪದಂದ್ರೆ ಕೇಂದ್ರದಾಗ ಹೋಗಿ ಆರತಿಗೆ ಒಂದು ಹಾಜರಾಗ ಅಥವಾ ಅಲ್ಲಿದ್ದಂಥ ಯಾವುದೇ ಒಂದು ಸೇವೆ ಸಣ್ಣ ಪುಟ್ಟ ಸೇವೆಯನ್ನು ಮಾಡಿರಿ. ಆ ನಂತರ ನಮ್ಗೆ ಗುರುಚರಿತ್ರ 14ನೇ 18ನೇ ಅಧ್ಯಾಯ ಕೂಡ ಓದ್ರಿ. ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಮಾಡೋದೈತಿ. ಆ ನಂತರ ಮಧ್ಯಾಹ್ನ 12 ಗಂಟೆಗೆ ನಮ್ಗೆ ಗುರುಚರಿತ್ರ 4ನೇ ಅಧ್ಯಾಯದ ಪಾರಾಯಣ ಮಾಡೋದು. ಎಲ್ಲಿವರೆಗೆ ಅಂದರೆ ಎಲ್ಲಿ ದತ್ತಾತ್ರೇಯ ಅವರ ಜನ್ಮವಾಗ್ತೈತಿ, 3 ಮಕ್ಕಳು ಎಲೆ ಮುಂದೆ ಉರಾಡು ಹತ್ತಿದ್ರೆ ಅಲ್ಲಿ ತನಕ ನಮ್ಗೆ 43ನೇ ಲೈನ್ ತನಕ ಆ ಗುರುಚರಿತ್ರ 4ನೇ ಅಧ್ಯಾಯ ಓದೋದೈತಿ. ಆ ನಂತರ ನಮ್ಗೆ ಆರತಿಯನ್ನು ಮಾಡೋದೈತಿ. ಇಷ್ಟು ನಮ್ಗೆ ಈ 15 ತಾರೀಕು ಸೇವೆಯನ್ನು ಮಾಡ್ತೀವಿ. ಹುಣ್ಣಿಮೆ ದಿನ ನೋಡಿರಿ, ಈಗ ಶ್ರಾವಣ ಮಾಸದಾಗ ಮಾರ್ಗಶಿರ ಮಾಸದಾಗ ನಾವು ಲಕ್ಷ್ಮೀ ಸೇವೆಯನ್ನು ಮಾಡ್ತೀವಿ. ಮಾರ್ಗಶಿರ ಲಕ್ಷ್ಮೀ ಸೇವೆ, ಶ್ರಾವಣದಾಗ ಶುಕ್ರ ಗೌರಿ ವ್ರತ ಮಾಡ್ತಿರ್ತೇವೆ. ಆ ವ್ರತದ ಜೊತೆಗೆ ಭಗವಾನ್ ವಿಷ್ಣು ಸೇವೆ ಕೂಡ ನಾವು ಮಾಡ್ತೀವಿ. ಮನೆಯಾಗ ಎಲ್ಲರೂ ಕೂಡ ಎಲ್ಲ ನಿಯಮಗಳನ್ನ ಪಾಲನೆ ಮಾಡ್ತಿರ್ತಾರೋ. ಆದರೆ ಈ 2 ತಿಂಗಳು ಏನಿದಾವಲ್ಲ ಅತ್ಯಂತ ವಿಶೇಷ ತಿಂಗಳ ಅಥವಾ ಈ 2 ಮಾಸಗಳ ವಿಶೇಷ ಮಾಸಗಳು ಇಲ್ಲಿ ನಾವು ಸೇವೆ ಮಾಡಿದ ಅದರ ಫಲಪ್ರಾಪ್ತಿ ಖಂಡಿತ ನಮ್ಗೆ ಸಿಗ್ತೈತಿ. ಹಾಗಾಗಿ ನಾಳಿನ ದಿನ ತಪ್ಪದೆ ಎಷ್ಟಾಗದೆ ನೀವು ಲವಂಗ ಅರ್ಪಣೆ ಮಾಡೋಕ್ಕಾಗದಿಲ್ಲ ಅಂದ್ರೆ ನೀವು ಶ್ರವಣ ಮಾಡಿರಿ. ಅಂದರೆ ನಮ್ಗೆ ಸೇವೆ ಇದು ಪಾರಾಯಣ ಮಾಡೋಕ್ಕಾಗೋದಿಲ್ಲ ಏನೂ ಆಗೋದಿಲ್ಲ ಅಂದರೆ ಯೂಟ್ಯೂಬ್ದಾಗ ಹಾಕಿ ಕೇಳಿ ಶ್ರವಣ ಕೂಡ ಮಾಡ್ಬೋದು. ಯಾರ್ಯಾರಿಗೆ ಏನೋ ಅಡಚಣೆ ಇದ್ರೂ ಕೂಡ ನೀವು ಶ್ರವಣ ಮಾಡಿ ಈ ಸೇವೆಯನ್ನು ಮಾಡ್ಬೋದು. ಅತ್ಯಂತ ಪ್ರಭಾವ ಸೇವೆ ಇದಾವೆ, ಅತ್ಯಂತ ಜೀವನದಾಗ ಒಂದು ಬದಲಾವಣೆಯನ್ನು ತಂದು ಕೊಡ್ತಾವೆ. ಹಾಗಾಗಿ ಸೇವೆಯನ್ನು ಮಾಡಿ ಅನ್ಕೋತೀವಿ. ಇವತ್ತಿನ ಒಂದು ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರು ಸಮರ್ಪಣೆ ಮಾಡ್ಕೊಂಡು ಹೊಸ ನೋಡೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ಹಾಕ್ರಿ. ಮತ್ತೊಂದು ಮುಂದಿನ ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಶ್ರೀ ಸ್ವಾಮಿ ಸಮರ್ಥ.